ಅವರ ಬೇಡಿಕೆ ಅಂತೂ ನಮ್ಮ ಗಮನದಲ್ಲಿ ಇದೆ ಅಧ್ಯಕ್ಷರೇ. ಸಿಮೆಂಟ್ ಮಂಜು ಪಶುಸಂಗೋಪನಾ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1036 ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಿಗೆ ಕೇಳ ಬಯಸ್ತೇನೆ. ಉತ್ತರ ಒದಗಿಸಿದ್ದೇನೆ. ಮಾನ್ಯ ಸಚಿವರು, ನಾನು ಸಿಬ್ಬಂದಿ ಕೊರತೆ ಹಿಂದೆನೂ ಕೂಡ ಕೇಳಿದೆ, ಪಾಪ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಒಂದೆರಡು ಡಿ ಗ್ರೂಪ್ ಕೊಟ್ಟಿದ್ದಾರೆ. ಬಟ್ ಎಲ್ಲ ಕಡೆ ಸಿಬ್ಬಂದಿ ಕೊರತೆ ಅಂತಂದ್ರೆ ಟೋಟಲ್ ಸಿಬ್ಬಂದಿಗಳಲ್ಲಿ ಬರೀ 30% ಮಾತ್ರ ಇರ್ತಕ್ಕಂಥ ಸಿಬ್ಬಂದಿ. ಹಾಗಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಸಚಿವರಿಗೆ ಲಾಸ್ಟ್ ಟೈಮ್ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ. ಸಕಲೇಶಪುರದಲ್ಲಿ ಟೋಟಲ್ 68 ಹುದ್ದೆಯಲ್ಲಿ 52 ಹುದ್ದೆಗಳು ಖಾಲಿ ಇದೆ, ಬರೀ 16 ಹುದ್ದೆಗಳು ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು, ಒಂದು ಸಿಬ್ಬಂದಿನ ಭರ್ತಿ ಮಾಡ್ಕೊಡ್ಬೇಕು ಅಂತೇಳಿ. ಎರಡನೇ ವಿಚಾರ, ನಮ್ದು ಮಲೆನಾಡು ಪ್ರದೇಶ ಇರೋದ್ರಿಂದ ವಿಸ್ತೀರ್ಣ ತುಂಬಾ ದೊಡ್ಡದಿರೋದ್ರಿಂದ ನಿಮ್ದು ಆಂಬುಲೆನ್ಸ್ ವ್ಯವಸ್ಥೆ ಬರೀ ಬೆಳಗಿಂದ ಸಂಜೆ 6 ಗಂಟೆ ತನಕ ಮಾತ್ರ ಇರುತ್ತೆ. ಈ ರಾತ್ರಿನೂ ಕೂಡ ವಿಸ್ತರಣೆ ಮಾಡಿ ಒಳ್ಳೇದು. ಯಾಕೆಂದ್ರೆ ಲಾಸ್ಟ್ ಒಣಗೂರು ಅಂತಕ್ಕಂಥ ಜಾಗದಲ್ಲಿ ರಾತ್ರಿ ಸಮಸ್ಯೆ ಆಗಿ ಡಾಕ್ಟರ್ಗಳ ಬರದಲ್ಲಿ ಒಂದು ಹಸು ಕೂಡ ತೀರೋಗಿರ್ತಕ್ಕಂಥದ್ದಾಯ್ತು. ಆಂಬುಲೆನ್ಸ್ ವ್ಯವಸ್ಥೆನ ರಾತ್ರಿನೂ ಕೂಡ ವಿಸ್ತರಣೆ ಮಾಡೋದು ಒಳ್ಳೇದು. ಸಂಜೆ 6 ಗಂಟೆ ಮೇಲೂ ಕೂಡ ಯಾವ್ದಾದ್ರು ಜಾಗದಲ್ಲಿ ಹಸುಗಳಿಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಟ್ಲೀಸ್ಟ್ ಆಂಬುಲೆನ್ಸ್ ಬಂದು ಹಸುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆದ್ರೆ ಒಳ್ಳೇದು. ಅದೇ ರೀತಿ ಸಿಬ್ಬಂದಿ ಕೂಡ ಭರ್ತಿ ಮಾಡಿಕೊಡಿ ಅಂತಕ್ಕಂಥದ್ದು ಮನವಿ ಅಷ್ಟೇ. ಸಚಿವರು. ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಅನೇಕ ಸಲ ನನ್ನ ಹತ್ರ ಬಂದು ಮನವಿ ಮಾಡಿದ್ದಾರೆ ಸಿಬ್ಬಂದಿ ಕೊರತೆ ಬಗ್ಗೆ. ಅವ್ರ ಮಾಹಿತಿಗೋಸ್ಕರ ಒಟ್ಟು ಅವರಲ್ಲಿ ಪಶುವೈದ್ಯರ ಹುದ್ದೆಗಳು 25 ಇದೆ. 25ರಲ್ಲಿ ಈಗ 16 ಜನ ಪರ್ಮನೆಂಟ್ ಅವರು ಇದ್ದಾರೆ, 2 ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ. ಒಟ್ಟು 18 ಜನ ಇದ್ದಾರೆ. ಈಗ ಬೇರೆ ಬೇರೆ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ಗಳು, ಡಿ ಗ್ರೂಪ್ಗಳೆಲ್ಲ ಖಾಲಿ ಇದೆ. ಈ ಸಲ ನಾವು ಈ 700 ಜನ ಡಿ ಗ್ರೂಪ್ ತಗೊಂಡು ಅದರಲ್ಲಿ ಎಲ್ಲೆಲ್ಲಿ ಸಾಧ್ಯ ಎಲ್ಲ ಕಡೆನೂ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಮತ್ತೆ ಯಾವ ತುಂಬ ಮುಂದಿನ ದಿನಗಳಲ್ಲಿ ಈಗ ನಾವೀಗ KPSC ಇಂದ 400 ಜನ ಡಾಕ್ಟರ್ಗಳು ಬರ್ತಾರೆ. ಯಾವ್ದು ಎಲ್ಲ ಎಕ್ಸಾಮ್ ಎಲ್ಲ ಆಗಿ ಈಗ ವೆರಿಫಿಕೇಶನ್ ನಡೀತಾ ಇದೆ, ರೆಕಾರ್ಡ್ಸ್ ವೆರಿಫಿಕೇಶನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಗ್ಯಾಪ್ ಇದೆ ಅಂತ ಕಡೆ ಡಾಕ್ಟರ್ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ನನ್ನ ಸದಸ್ಯರ ಗಮನಕ್ಕೆ ಇನ್ನೊಂದು ವಿಚಾರ ನಾನು ಹೇಳ್ಬೇಕಂದ್ರೆ, ಈ ಕೇಂದ್ರ ಸರ್ಕಾರ, ನೀವು ಹೇಳೋದಿಲ್ಲ ವ್ಯಾನ್ಗಳು ಕೂತ್ಕೊಳ್ಳಿ, ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಧ್ಯಕ್ಷರೇ. ನಾವು ಮನವಿ ಮಾಡ್ತಾ ಇದೀವಿ, ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ, ಇದನ್ನ ನೈಟ್ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು ಅಂತ. ಅದನ್ನು ಆಗ್ತಾ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನಾದ್ರು ಒತ್ತಾಯ ಮಾಡಿ, ನಿಮ್ಮ ಕಡೆಯಿಂದ ಒತ್ತಾಯ ಮಾಡಿದ್ರೆ ಜನರಿಗೆ ಅನುಕೂಲ ಆಗಿದೆ. ಇನ್ನೊಂದು ವಿಶೇಷ ಏನಂದ್ರೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಒಂದು ಆಸ್ಪತ್ರೆಗೆ 5,000 ರಾಸುಗಳಿರ್ಬೋದು. ಇವ್ರ ಹತ್ರ 34 ಹಾಸ್ಪಿಟ್ಲ್ ಇದ್ದಾವೆ, 77,000 ರಾಸುಗಳಿದ್ದಾವೆ ಇವ್ರ ಕ್ಷೇತ್ರದಲ್ಲಿ. ಲೆಕ್ಕ ತರಿಸಿದ್ದೀವಿ. 34 ಆಸ್ಪತ್ರೆಗಳಿದ್ದಾವೆ, 5,000 ಡಿವೈಡ್ ಮಾಡಿ ಬರೀ 15 ಆಸ್ಪತ್ರೆ ಬರೋದು. 19 ಆಸ್ಪತ್ರೆ ಜಾಸ್ತಿ ಇದ್ದಾವೆ ಹೇಳ್ಬಿಡ್ತೀನಿ. ಆದರೂ ಅವ್ರ ಕೊರತೆಗಳನ್ನ ನೀಗ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷ. ಅದು ಸಭಾಧ್ಯಕ್ಷೆ, ಈ ಮಲೆನಾಡು ಭಾಗದಲ್ಲಿ ಈ 5 ಕಿಲೋಮೀಟರ್ 10 ಕಿಲೋಮೀಟರ್ ಒಂದೊಂದು ಊರು ಇರ್ತವೆ. ಹಾಗಾಗಿ ಈ ರೀತಿ ಸಮಸ್ಯೆ ಆಗ್ತದೆ. ನಿಮ್ಮ ಮಲೆನಾಡು ಭಾಗಕ್ಕೂ ಬೇರೆ ಕಡೆ ಜಾಗಕ್ಕೂ ಈ ರೀತಿ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಹಸುಗಳನ್ನ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಆದಷ್ಟು ಬೇಗ ಮಾಡಿಕೊಟ್ಟು ನಾವು ತಮ್ಮ ಜೊತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮಗೆ ರಾತ್ರಿ ಸಮಯದಲ್ಲೂ ಕೂಡ ಆಂಬುಲೆನ್ಸ್ ವ್ಯವಸ್ಥೆ ಆದ್ರೆ ಒಳ್ಳೇದು. ಆದಷ್ಟು ಬೇಗ ಒಂಚೂರು ಸಿಬ್ಬಂದಿ ಕೊರತೆ ನಿಲ್ಲಿಸ್ಕೊಂಡು ಇನ್ಸ್ಪೆಕ್ಟರ್ಗಳನ್ನಾರು ಅರ್ಜೆಂಟಿಗೆ ನೇಮಕ ಮಾಡ್ಕೊಡಿ. ಕೃಷ್ಣ ನಾಯ್ಕ್ ಕೊಯ್ಲಾ ಫಾರ್ಮ್ ಅಲ್ಲಿ ಆದಷ್ಟು